ಹಾಯ್ ಹಲೋ ನಮಸ್ಕಾರ. ಲಾಟಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಈ ಸಂಚಿಕೆಯಲ್ಲಿ ನಾವು ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಥವಾ ಬಾಲ್ಯ ವಿವಾಹ ನಿಷೇಧಿತ ಕಾಯ್ದೆಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಕಾನೂನಲ್ಲಿ ಅಥವಾ ಈ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲಿ 18 ಇಯರ್ಸ್ ಆಫ್ ಏಜಿನ ಕೆಳಗಡೆ ಇರುವ ಹೆಣ್ಮಗು ಮತ್ತು 21 ಇಯರ್ಸ್ ಆಫ್ ಏಜ್ ಕೆಳಗಡೆ ಇರುವ ಗಂಡ್ಮಗು ಮದುವೆ ಆದರೆ ಇದನ್ನ ಚೈಲ್ಡ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಚೈಲ್ಡ್ ಮ್ಯಾರೇಜ್ ಬಂದು ಇವತ್ತು ಅಥವಾ ಇತ್ತೀಚೆಗೆ ನಡೀತಿರುವುದು ಅಲ್ಲ, ಹಿಂದೆಯಿಂದ ನಡೆದು ಬಂದಂತಹ ಒಂದು ಕಾನ್ಸೆಪ್ಟ್ ಅಂತ ನಾವು ಹೇಳ್ಬೋದು. ಸೊ ಈ ಚೈಲ್ಡ್ ಮ್ಯಾರೇಜ್ ಅವಾಗ ಯಾಕೆ ತುಂಬಾ ನಡೀತಾ ಇತ್ತು ಅಂದ್ರೆ ಅವಾಗ ಒಂದು ಅರಿವು ಇದ್ದಿಲ್ಲ, ಎಜುಕೇಶನ್ ಇದ್ದಿಲ್ಲ, ನಾಲೆಜ್ ಇದ್ದಿಲ್ಲ. ಹೌದು, ಇವತ್ತು ಸ್ವಲ್ಪ ಮಟ್ಟಿಗೆ ಈ ಚೈಲ್ಡ್ ಮ್ಯಾರೇಜ್ ಅಂತ ಏನ್ ಕರಿತೀವಿ ಕಡಿಮೆ ಆಗಿದೆ. ಆದ್ರೆ ಈ ಟ್ರೈಬಲ್ ಏರಿಯಾಸ್ ಅಲ್ಲಿ ಮತ್ತೆ ಈ ವಿಲೇಜಸ್ ಅಲ್ಲಿ ತುಂಬಾ ಚೈಲ್ಡ್ ಮ್ಯಾರೇಜ್ ಇನ್ನ ನಡೀತಾ ಇದೆ. ನೀವು ಅವ್ರಿಗೋಗಿ ಹೇಳಿದಾಗ ಇದು ನಮ್ಮ ಟ್ರೆಡಿಷನ್ಸು, ಹಿಂದೆ ಕಾಲದಿಂದನೂ ಬರ್ತಿದೆ, ನಾವು ಇದನ್ನ ಫಾಲೋ ಮಾಡ್ತಾ ಇದೀವಿ, ನಿಮ್ ಲಾನ ನಾವು ಫಾಲೋ ಮಾಡಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಸೊ ಈ ಆಕ್ಟ್ಸ್ ನ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಈ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಅಂತ ಏನ್ ಹೇಳ್ತಾ ಇದ್ದೀನಿ ನಾನು, ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಇವಾಗ ಎನ್ಫೋರ್ಸ್ ಆಗ್ಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಇಂದ ಹಲವಾರು ಜಡ್ಜ್ಮೆಂಟ್ಸ್ ಇದೆ. ಸೊ ಈ ಚೈಲ್ಡ್ ಮ್ಯಾರೇಜ್ ಆಕ್ಟ್ ನಾನು ಹೇಳಿರುವ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಹೆಣ್ಮಗು ಯಾರು 18 ಇಯರ್ಸ್ ಆಫ್ ಏಜ್ ಇಂದ ಕೆಳಗಡೆ ಇರ್ತಾರೆ ಅಂಡ್ ಗಂಡ್ ಮಗು ಯಾರು 21 ಇಯರ್ಸ್ ಆಫ್ ಏಜ್ ಇಂದ ಕೆಳಗಡೆ ಇದ್ದಾರೆ, ಇದು ಅಪರಾಧ. ಅವ್ರ ಮ್ಯಾರೇಜ್ ನ ನಮ್ ಲಾ ಅಥವಾ ಲೀಗಲ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಎಕ್ಸಾಂಪಲ್ ಅಂಡ್ ಒಂದು ಸಿನಾರಿಯೋಸ್ ನ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದ್ ಹೆಣ್ಮಗು ಬಂದು 20 ಇಯರ್ಸ್ ಆಫ್ ಏಜ್ ಇದ್ರು ಅಂತ ಅನ್ಕೊಳ್ಳೋಣ ಅಂಡ್ ಗಂಡ್ ಮಗು ಬಂದ್ಬಿಟ್ಟು ಅವರು ಕೂಡ 20 ಇಯರ್ಸ್ ಆಫ್ ಏಜ್ ಇದ್ರು, ಅದು ಕೂಡ ಚೈಲ್ಡ್ ಮ್ಯಾರೇಜ್ ಅಂತಾನೆ ಕರೆಯಲಾಗುತ್ತೆ. ಒಂದು ಮ್ಯಾರೇಜ್ ವ್ಯಾಲಿಡ್ ಮ್ಯಾರೇಜ್ ಇರಬೇಕು ಅಂದ್ರೆ ಹೆಣ್ಮಗಳು 18 ಇಯರ್ಸ್ ಮೇಲೆ ಇರಬೇಕು ಅಂಡ್ ಗಂಡ್ ಮಗು ಕೂಡ 21 ಇಯರ್ಸ್ ಆಫ್ ಏಜ್ ಇಂದ ಮೇಲೆ ಇರಬೇಕು. ಅಂಡ್ ಇನ್ ಕೇಸ್ ಹೆಣ್ಮಗು ಬಂದ್ಬಿಟ್ಟು 16 ಇಯರ್ಸ್ ಇದ್ದು ಗಂಡ್ ಮಗು 21 ಇಯರ್ಸ್ ಮೇಲೆ ಇದ್ರೂ ಕೂಡ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಚೈಲ್ಡ್ ಮ್ಯಾರೇಜ್. ಇದು ಕೂಡ ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಪನಿಷ್ಮೆಂಟ್ ಹೇಗಿರುತ್ತೆ ಅದೇ ಹೇಳ್ದಿರೋ ಹಾಗೆ 2016 ಅಲ್ಲಿ ಈ ಆಕ್ಟ್ಗೆ ಒಂದು ಅಮೆಂಡ್ಮೆಂಟ್ ನಡೀತು ಅಂಡ್ ಪನಿಷ್ಮೆಂಟ್ ನ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ರಿಗರಸ್ ಪನಿಷ್ಮೆಂಟ್ ನ ಕೊಡಕ್ಕೆ ಶುರು ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಇದು ಶಿಕ್ಷೆ ಇರುತ್ತೆ, ಚೈಲ್ಡ್ ಮ್ಯಾರೇಜ್ ಮಾಡಿದ್ರು ಅಂತ ಗೊತ್ತಾದ್ರೆ ಯಾರ್ಯಾರಿಗೆ ಶಿಕ್ಷೆ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೆಣ್ಮಗಳು ಬಂದು 21 ಇಯರ್ಸ್ ಇದ್ದು ಗಂಡ್ಮಗು 20 ಇಯರ್ಸ್ ಇದ್ರೆ ಹೆಣ್ಮಗುಗ್ ಶಿಕ್ಷೆ ಆಗುತ್ತೆ. ಹೆಣ್ಮಗು ತಂದೆ ತಾಯಿಗೆ ಮತ್ತೆ ಗಂಡ್ಮಗು ತಂದೆ ತಾಯಿಗೂ ಶಿಕ್ಷೆ ಆಗುತ್ತೆ. ಅಲ್ಲಿ ಮ್ಯಾರೇಜ್ಗೆ ಯಾರು ಅಟೆಂಡ್ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಈ ಚೌಟ್ರಿ ಯಾರು ಕೊಡ್ತಾರೆ ನೋಡಿ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಅಲ್ಲಿ ಬಂದು ಅಡುಗೆ ಮಾಡಂತಹ ಕೇಟರರ್ಸ್ ಮತ್ತೆ ಮದುವೆ ಯಾರು ಈ ಪುರೋಹಿತರು ಮಾಡಿದ್ರೆ ಅಥವಾ ಮುಸ್ಲಿಂ ಸಮುದಾಯದಲ್ಲಿ ನಾವೇನ್ ಮೌಲ್ವಿಗಳು ಕಾಜಿಗಳು ಯಾರು ಬಂದು ಮದುವೆ ಮಾಡಿಸ್ತಾರೋ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಅಂಡ್ ಫಾದರ್ಸ್ ಪ್ರೀಸ್ಟ್ ಪ್ಯಾಸ್ಟರ್ಸ್ ಯಾರು ಮದುವೆ ನಡೆಸ್ತಾರೆ ಕ್ರಿಶ್ಚಿಯನ್ ವೆಡ್ಡಿಂಗ್ಸ್ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಸೊ ಈ ಚೈಲ್ಡ್ ಮ್ಯಾರೇಜ್ ಏನಾದ್ರೂ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಬರೀ ಪೇರೆಂಟ್ಸ್ಗೆ ಮಾತ್ರ ಶಿಕ್ಷೆ ಅಲ್ಲ, ಅಲ್ಲಿ ಬರುವಂತಹ ಅಟೆಂಡ್ ಆಗಿರುವಂತಹ ಅಡುಗೆ ಮಾಡಿರುವಂತಹ ಎಲ್ಲಾರ್ಗೂ ಕೂಡ ಶಿಕ್ಷೆ ಆಗುತ್ತೆ. ಯಾಕೆ ಇಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದ್ರೆ ನೋಡಿ, ಒಂದೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಕಾನೂನು ತಂದಿರೋದೇ ಮಕ್ಕಳ ಒಂದು ವೆಲ್ಫೇರ್ಗಾಗಿ, ಅವ್ರ ಡೆವಲಪ್ಮೆಂಟ್ಗಾಗಂತಾನೆ ತಂದಿರೋದು. ನೋಡಿ, ಒಂದು ಹೆಣ್ಮಗಳು ಹೂಸ್ 18 ಇಯರ್ಸ್ ಆಫ್ ಏಜ್ ಇರ್ತಾರಲ್ವಾ ಅವ್ರಿಗೆ ಈ ಮೆಂಟಲ್ ಫಿಟ್ನೆಸ್ ಅಂಡ್ ಈ ಫಿಸಿಕಲ್ ಫಿಟ್ನೆಸ್ ಅಂಡ್ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ ಅದು ಬರೋದೇ 18 ಇಯರ್ಸ್ ಆಫ್ ಏಜ್ ಆದ್ಮೇಲೆನೆ ಅವ್ರಿಗೆ ಬರುತ್ತೆ. ಅದಕ್ಕೆ ಇದು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಸೊ ನಮ್ ಇಂಡಿಯಾದಲ್ಲಿ ಒಂದು ಮ್ಯಾರೇಜ್ ಕಾನ್ಸೆಪ್ಟ್ ಯಾಕೆ, ಫಾರ್ ರೀಪ್ರೊಡಕ್ಷನ್ ಅಂದ್ರೆ ಮಕ್ಕಳು ಮಾಡ್ಕೊಳ್ಳೋಕೋಸ್ಕರ ಮದುವೆ ಮಾಡ್ತಾರೆ. ಸೊ ಇದಕ್ಕೆ ಆ ಹೆಣ್ಮಗಳು ಯಾರು ಇರ್ತಾರೆ ಅವರು ದೈಹಿಕ ಫಿಟ್ನೆಸ್ ಇರಲೇಬೇಕು. ಒಂದು ಮಗುನ ಅವರು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಆ ದೈಹಿಕ ಫಿಟ್ನೆಸ್ ಬರೋದೇ 18 ಇಯರ್ಸ್ ಆಫ್ ಏಜ್ ಆದ್ಮೇಲೆ. ಅದ್ರ ರೀತಿಗೆ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇದೆ. ಅಂದ್ರೆ ಹೆಣ್ಮಗಳ ಏಜು ಕೂಡ ಒಂದು 21 ಇಯರ್ಸ್ ಮಾಡಬೇಕು ಅಂತ ತುಂಬಾ ಜನ ಸಜೆಷನ್ಸ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಚರ್ಚೆ ಇನ್ನ ನಡೀತಾ ಇದೆ, ಅದೇ ಇದ್ರ ಮೇಲೆ ಏನ್ ಲಾಗು ಆಗಿಲ್ಲ. ಇವತ್ತಿಗೂ ಹೆಣ್ಮಗಳ ಏಜು 18 ಇಯರ್ಸ್ ಆಫ್ ಮೇಲೇನೆ ಇರಬೇಕು. ಅಂಡ್ ಹುಡುಗ ಯಾಕೆ 21 ಇಯರ್ಸ್ ಏಜ್ ಅಂಡ್ ಹುಡುಗಿ ಯಾಕೆ 18 ಇಯರ್ಸ್ ಅಂದ್ರೆ ಹುಡುಗರಿಗೆ ಮೆಚುರಿಟಿ ಬರೋದು ಸ್ವಲ್ಪ ಲೇಟ್. ಸೊ ಅವ್ರಿಗೆ ಈ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ಏನಿದೆ, ಇದು ಹೇಗೆ ನಡೆಯುತ್ತೆ, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಆ ಜವಾಬ್ದಾರಿ ಬರಕ್ಕೆ ಅವ್ರಿಗೆ ಮೆಂಟಲ್ ಫಿಟ್ನೆಸ್ ಏನಂತ ಕರಿತೀವಿ ಅದು ಅವ್ರಿಗೆ ಬರೋದೇ ಒಂದು 21 ಇಯರ್ಸ್ ಆದ್ಮೇಲೆ. ಸೊ ಅದಕ್ಕೆ ಈ ಕಾನೂನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಇನ್ ಕೇಸ್ ನೀವು ಅಕ್ಕಪಕ್ಕ ಎಲ್ಲಾದ್ರೂ ಚೈಲ್ಡ್ ಮ್ಯಾರೇಜ್ ನಡೀತಾ ಇದ್ರೆ ಇದು ಬರೀ ಪೊಲೀಸ್ ಅಥವಾ ಒಂದು
ವೆಲ್ಫೇರ್ ಕಮಿಟೀಸ್ ಅಂತ ಏನ್ ಕರಿತೀವಿ ಅವ್ರದ್ದು ಮಾತ್ರ ಜವಾಬ್ದಾರಿ ಅಲ್ಲ. ಆದ್ರೆ DC, ತಹಶೀಲ್ದಾರ್, ಅಲ್ಲಿರುವಂತಹ ಕಾರ್ಪೊರೇಟರ್ಸ್ ಆಗ್ಲಿ, ಕೌನ್ಸಿಲರ್ಸ್ ಆಗ್ಲಿ, ಪಂಚಾಯತಿ ಮೆಂಬರ್ಸ್, ಆದ್ರೆ ಯಾವ್ದಾದ್ರೂ ಅಧಿಕಾರಿ ಇರ್ಲಿ, ಅವ್ರಿಗೆ ನೀವು ಕಂಪ್ಲೇಂಟ್ ಕೊಟ್ರೆ ಅವ್ರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ. ಬರೀ ಪೇರೆಂಟ್ಸ್ ಮಾತ್ರ ಜವಾಬ್ದಾರಿ ಅಲ್ಲ, ಸಮಾಜದಲ್ಲಿ ಇರುವಂತಹ ಎಲ್ಲರ ಜವಾಬ್ದಾರಿ ಅಂತ ಹೇಳಿ 2 to 3 years ಆಫ್ ರಿಗರಸ್ ಪನಿಷ್ಮೆಂಟ್ ನ, ಅಂದ್ರೆ ಗಂಭೀರವಾದ ಅಪರಾಧ ಅಂತ ಕನ್ಸಿಡರ್ ಮಾಡಿ ತುಂಬಾ ಸ್ಟ್ರಿಕ್ಟ್ ಪನಿಷ್ಮೆಂಟ್ ನ ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.